ಪಾಕಿಸ್ತಾನ ಅಫ್ಘಾನಿಸ್ತಾನ ಗಡಿಭಾಗದಲ್ಲಿ ಉದ್ವಿಗ್ನತೆ ಮತ್ತೊಮ್ಮೆ ತೀವ್ರಗೊಂಡಿದೆ. ಫೆಬ್ರವರಿ 22ರಂದು ಪಾಕಿಸ್ತಾನ ವಾಯುಪಡೆಯಿಂದ ನಡೆಸಲಾದ ವಾಯುದಾಳಿಗಳಲ್ಲಿ 80ಕ್ಕೂ ಹೆಚ್ಚು ಶಂಕಿತ ಉಗ್ರರು ಸಾವನ್ನಪ್ಪಿದ್ದಾರೆ ಎಂದು ಪಾಕಿಸ್ತಾನದ ಮಾಧ್ಯಮ ಸಂಸ್ಥೆ ಜಿಯೋ ನ್ಯೂಸ್ ವರದಿ ಮಾಡಿದೆ. ಭದ್ರತಾ ಮೂಲಗಳನ್ನು ಉಲ್ಲೇಖಿಸಿ ಈ ಮಾಹಿತಿ ನೀಡಲಾಗಿದ್ದು, ಗಡಿಭಾಗದಲ್ಲಿರುವ 7 ಶಿಬಿರಗಳನ್ನು ಮತ್ತು ಅಡಗು ತಾಣಗಳನ್ನು ಗುರಿಯಾಗಿಸಿ ಗುಪ್ತಚರ ಆಧಾರಿತ ದಾಳಿಗಳು ನಡೆದಿದೆ ಎಂದು ತಿಳಿಸಲಾಗಿದೆ. ಪಾಕಿಸ್ತಾನ ಮಾಹಿತಿ ಸಚಿವಾಲಯದ ಪ್ರಕಾರ ಈ ದಾಳಿಗಳು ಫಿತ್ನಾ ಅಲ್ ಕವರೀಜ್ FAK ಎಂಬ ಹೆಸರಿನಲ್ಲಿ ಗುರುತಿಸಲ್ಪಟ್ಟ ಗುಂಪಿನ ಶಿಬಿರಗಳನ್ನು ಗುರಿಯಾಗಿಸಿವೆ. ಫಿತ್ನಾ ಅಲ್ ಕವರೀಜ್ ಎಂಬ ಪದವನ್ನ ಪಾಕಿಸ್ತಾನ ಸರ್ಕಾರವು ನಿಷೇಧಿತ ತಾರಿಕ್-ಇ-ತಾಲಿಬಾನ್ ಪಾಕಿಸ್ತಾನ್ TTP ಸಂಘಟನೆಯನ್ನ ಸೂಚಿಸಲು ಬಳಸುತ್ತದೆ. ಜೊತೆಗೆ ಈ ಕಾರ್ಯಾಚರಣೆ DKP ಮತ್ತು ಅದರ ಅನುಬಂಧ ಗುಂಪುಗಳ ವಿರುದ್ಧವೂ ನಡೆಸಲ್ಪಟ್ಟಿದೆ ಎಂದು ಹೇಳಲಾಗಿದೆ. ಕೆಲವು ವರದಿಗಳ ಪ್ರಕಾರ ಇತ್ತೀಚೆಗೆ ರಂಜಾನ್ ತಿಂಗಳಲ್ಲಿ ಇಸ್ಲಾಮಾಬಾದ್, ಬಾಜೌರ್ ಹಾಗೂ ಬನ್ನು ಪ್ರದೇಶಗಳಲ್ಲಿ ನಡೆದ ಆತ್ಮಾಹುತಿ ದಾಳಿಗಳಿಗೆ ಪ್ರತೀಕವಾಗಿ ಈ ವಾಯುದಾಳಿ ನಡೆದಿದೆ. ಪಾಕಿಸ್ತಾನ ಸರ್ಕಾರ ಹೇಳಿದಂತೆ ಈ ದಾಳಿಗಳಿಗೆ ಅಫ್ಘಾನಿಸ್ತಾನದಲ್ಲಿರುವ ನಾಯಕರ ಮಾರ್ಗದರ್ಶನ ಮತ್ತು ಬೆಂಬಲ ಕಾರಣವಾಗಿತ್ತು. ಶಿಯಾ ಮಸೀದಿಯನ್ನ ಗುರಿಯಾಗಿಸಿಕೊಂಡು ಇಸ್ಲಾಮಾಬಾದ್ನಲ್ಲಿ ನಡೆದ ದಾಳಿಗೆ ಹೊಣೆ ಹೊತ್ತವರು TTP ಮತ್ತು ಡೈಶ್ ಸಂಪರ್ಕಿತ ಘಟಕಗಳು ಎಂದು ಆರೋಪಿಸಲಾಗಿದೆ. ಇದೇ ವೇಳೆ ಅಫ್ಘಾನಿಸ್ತಾನದ ಮಾಧ್ಯಮ ಸಂಸ್ಥೆ ಟೋಲೋ ನ್ಯೂಸ್ ವರದಿ ಪ್ರಕಾರ ಫೆಬ್ರವರಿ 22ರಂದು ಪಾಕಿಸ್ತಾನ ವಾಯುಪಡೆ ಅಫ್ಘಾನಿಸ್ತಾನದ ಬೆರ್ಮಲ್ ಜಿಲ್ಲೆಯಲ್ಲಿ ಧಾರ್ಮಿಕ ಮದ್ರಾಸವನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ. ಈ ಜಿಲ್ಲೆ ಪಕ್ತಿಕಾ ಪ್ರೊವಿನ್ಸ್ ಪ್ರದೇಶದಲ್ಲಿದೆ. ಅಲ್ಲದೆ ಕೋಗಿಯಾನಿ ಜಿಲ್ಲೆ ಅಂದ್ರೆ ನಂಗಾರ್ ಪ್ರೊವಿನ್ಸ್ ಅಲ್ಲಿಯೂ ಅನೇಕ ವಾಯುದಾಳಿಗಳು ನಡೆದಿದೆ ಎಂದು ತಿಳಿಸಲಾಗಿದೆ. ಪಾಕಿಸ್ತಾನ ಮಾಹಿತಿ ಸಚಿವಾಲಯವು ದಾಳಿಗಳು ನಿಖರತೆ ಮತ್ತು ಸಮರ್ಪಕತೆಯಿಂದ ನಡೆಸಲ್ಪಟ್ಟಿವೆ ಎಂದು ಹೇಳಿಕೊಂಡಿದ್ದು, ಗುರಿಯಾಗಿದ್ದವು ಕೇವಲ ಉಗ್ರರ ಶಿಬಿರಗಳೇ ಎಂದು ಸ್ಪಷ್ಟಪಡಿಸಿದೆ. ಆದರೆ ಈ ಹೇಳಿಕೆಯನ್ನ ಕಾಬೂಲ್ ತೀವ್ರವಾಗಿ ತಳ್ಳಿಹಾಕಿದೆ. ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ನಿಂದ ಹೊರಬಿದ್ದ ಪ್ರತಿಕ್ರಿಯೆಯಲ್ಲಿ ಇಸ್ಲಾಮಾಬಾದ್ನ ಮಸೀದಿ ದಾಳಿಗೆ ಅಫ್ಘಾನಿಸ್ತಾನ ಸಂಪರ್ಕವಿದೆ ಎಂಬ ಆರೋಪಗಳು ಸಾಕ್ಷ್ಯರಹಿತ ಮತ್ತು ಸುಳ್ಳು ಎಂದು ಹೇಳಲಾಗಿದೆ. ಇನ್ನು ಕೆಲ ವರದಿಗಳ ಪ್ರಕಾರ ಅಫ್ಘಾನ್ ಅಧಿಕಾರಿಗಳು ಪಾಕಿಸ್ತಾನದ ಆರೋಪಗಳನ್ನು ತಳ್ಳಿಹಾಕಿ ಇಂಥ ಆರೋಪಗಳು ಪರಿಸ್ಥಿತಿಯನ್ನು ಮತ್ತಷ್ಟು ಗಂಭೀರಗೊಳಿಸಬಹುದು ಎಂದು ಎಚ್ಚರಿಕೆ ನೀಡಿದೆ. ಗಡಿಭಾಗದಲ್ಲಿ ಸೈನಿಕ ಚಟುವಟಿಕೆಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇಬ್ಬರು ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧಗಳು ಹದಗೆಡುವ ಆತಂಕ ವ್ಯಕ್ತವಾಗಿದೆ. ವಿಶ್ಲೇಷಕರ ಅಭಿಪ್ರಾಯದಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಗಡಿಭಾಗದಲ್ಲಿ ಉಗ್ರ ಸಂಘಟನೆಗಳು ಚಟುವಟಿಕೆಗಳು ಹಲವು ವರ್ಷಗಳಿಂದ ಉಲ್ಬಣವಾಗಿದೆ. TTP ಮತ್ತು ಡೈಶ್ ಪ್ರಾಂತ್ಯದಂತಹ ಸಂಘಟನೆಗಳು ಗಡಿ ದಾಟಿ ದಾಳಿ ನಡೆಸುತ್ತಿರುವ ಆರೋಪಗಳು ಹಿಂದಿನಿಂದಲೂ ಕೇಳಿಬರ್ತಿವೆ. ಈ ಹಿನ್ನೆಲೆ ಪಾಕಿಸ್ತಾನ ತನ್ನ ಭದ್ರತೆಯನ್ನು ಬಲಪಡಿಸುವ ಪ್ರಯತ್ನವಾಗಿ ಗಡಿಭಾಗದಲ್ಲಿ ತೀವ್ರ ಕ್ರಮ ಕೈಗೊಂಡಿದೆ ಎನ್ನಲಾಗ್ತಿದೆ. ಆದರೆ ಅಫ್ಘಾನಿಸ್ತಾನ ತನ್ನ ಭೂಭಾಗವನ್ನ ಬೇರೆ ದೇಶಗಳ ವಿರುದ್ಧ ಬಳಸಲು ಅವಕಾಶ ನೀಡುವುದಿಲ್ಲ ಎಂದು ಪುನಃ ಹೇಳ್ತಿದೆ. ಇತ್ತೀಚಿನ ವಾಯುದಾಳಿಗಳು ಗಡಿಭಾಗದಲ್ಲಿ ಮಾನವೀಯ ಮತ್ತು ಭದ್ರತಾ ಸಂಕಷ್ಟವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಫೆಬ್ರವರಿ 22ರಂದು ನಡೆದ ಈ ವಾಯುದಾಳಿಗಳು ಪಾಕಿಸ್ತಾನ ಅಫ್ಘಾನಿಸ್ತಾನ ನಡುವಿನ ಉದ್ವಿಗ್ನತೆಯನ್ನು ಮತ್ತಷ್ಟು ಗಾಢಗೊಳಿಸಿದೆ. ಉಗ್ರರ ವಿರುದ್ಧದ ಹೋರಾಟದ ಹೆಸರಿನಲ್ಲಿ ನಡೆದ ಈ ಕ್ರಮಗಳು ಮುಂದಿನ ದಿನಗಳಲ್ಲಿ ರಾಜಕೀಯ ಮತ್ತು ಸೈನಿಕವಾಗಿ ಯಾವ ರೀತಿ ಪರಿಣಾಮ ಉಂಟು ಮಾಡಲಿದೆ ಎಂಬುದು ಗಮನಾರ್ಹ ವಿಚಾರವಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.